ನಮಸ್ತೆ ಸ್ನೇಹಿತರೆ, ತಲೆ ಸ್ನಾನಕ್ಕೂ ಮೊದಲು ಶಾಂಪೂನ ಈ ರೀತಿಯಾಗಿ ಹಚ್ಚುತ್ತಾ ಬನ್ನಿ. 3-4 ಪಟ್ಟು ಕೂದಲು ಉದ್ದ ಬೆಳೀಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಹೇರ್ ಫಾಲ್ ಅನ್ನುವಂಥದ್ದು ತಕ್ಷಣದಲ್ಲೇ ನಿಂತು ಹೋಗುತ್ತೆ. ಯಾವುದೇ ರೀತಿಯ ಕಂಡೀಷ್ನರ್ನ ಬಳಸದೇನೆ ನಮ್ಮ ಕೂದಲು ರೇಷ್ಮೆಯಂತೆ ಹೊಳಿಲಿಕ್ಕೆ ಶುರುವಾಗುತ್ತೆ. ಕೂದಲು ತುಂಬ ಸಾಫ್ಟ್ ಆಗುತ್ತೆ, ಒಂದು ಒಳ್ಳೆ ಹೊಳಪು ಕೂಡ ಬರ್ತಾ ಹೋಗುತ್ತೆ. ಇನ್ನು ನಾವು ತಲೆ ಸ್ನಾನದ ಸಮಯದಲ್ಲಿ ಶಾಂಪೂನ ಹಾಕಿ ಹೇರ್ ವಾಶ್ ಮಾಡ್ಕೋತೀವಿ. ಯಾಕಂದರೆ ತಲೆಯಲ್ಲಿ ಇರುವಂತಹ ಎಣ್ಣೆ ಅಂಶ, ಕೊಳೆ ಅಂಶ, ಜಿಡ್ಡಿನ ಅಂಶವನ್ನೆಲ್ಲ ತೆಗೆದು ಹಾಕಿ ಕೂದಲು ತುಂಬ ಕ್ಲೀನ್ ಆಗಲಿ ಅಂತ ಹೇಳಿ. ಆದರೆ ಶಾಂಪೂನ ನಾವು ಡೈರೆಕ್ಟಾಗಿ ಹಾಗೆ ಬಳಸೋದ್ರಿಂದ ಹೇರ್ ಡ್ಯಾಮೇಜ್ ಹೆಚ್ಚಾಗುತ್ತೆ. ಆದರೆ ಶಾಂಪೂನ ಬಳಸ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ಹೇರ್ ಗ್ರೋತ್ ಅನ್ನುವಂಥದ್ದು ಇಂಪ್ರೂವ್ ಆಗೋದಿಲ್ಲ, ಹೆಚ್ಚಾಗೋದಿಲ್ಲ. ಜೊತೆಗೆ ಹೇರ್ ಫಾಲ್ ಅನ್ನುವಂಥದ್ದು ತುಂಬ ಹೆಚ್ಚಾಗುತ್ತೆ. ಯಾಕಂದರೆ ನಾವು ಡೈರೆಕ್ಟಾಗಿ ಶಾಂಪೂನ ಹಾಕುತ್ತಾ ಇರ್ತೀವಿ. ಇದರಿಂದ ಹೇರ್ ಡ್ಯಾಮೇಜ್ ಆಗೋದ್ರ ಜೊತೆಗೆ ಹೇರ್ ಫಾಲ್ ಅನ್ನುವಂಥದ್ದು ಕೂಡ ತುಂಬ ಹೆಚ್ಚಾಗಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಲೆ ಸ್ನಾನ ಮಾಡುವಂಥ ಸಮಯದಲ್ಲಿ ಶಾಂಪೂನ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ, ಹಚ್ಕೊಳ್ಳೋದ್ರಿಂದ ಕೂದಲು ಕೂಡ ತುಂಬ ಕ್ಲೀನ್ ಆಗುತ್ತೆ. ಜೊತೆಗೆ ಹೇರ್ ಗ್ರೋತ್ ಆಗಲಿಕ್ಕೂ ಕೂಡ, ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೂ ಕೂಡ ಇವತ್ತಿನ ಈ ಒಂದು ಟಿಪ್ಸು ಸಖತ್ತಾಗಿ ವರ್ಕ್ ಆಗುತ್ತೆ. ಜೊತೆಗೆ ಉದುರಿರುವಂಥ ಕೂದಲು ಬೆಳವಣಿಗೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಉದುರೋದನ್ನು ತಕ್ಷಣದಲ್ಲೇ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಇವತ್ತಿನ ಮನೆಮದ್ದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾದರೆ ತಡ ಮಾಡ್ತೀನಿ, ವಿಡಿಯೋನ ಶುರು ಮಾಡೋಣ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂದ್ಕೊಳ್ಳೋದಾದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೀನಿ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನಿಲ್ಲಿ 1.5 ಟೀ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ತೊಗೊಳ್ತಾ ಇದ್ದೀನಿ. ಹೌದು, ಅಕ್ಕಿ ನಮ್ಮ ಕೂದಲಿಗೆ ಒಂದು ಔಷಧಿ ರೀತಿ ಕೆಲಸ ಮಾಡುತ್ತೆ. ಇನ್ನು ಚೈನಾದ ಯೋ ಹ್ಯೂಮನ್ ಅಥವಾ ಮಹಿಳೆಯರ ಕೂದಲು ಎಷ್ಟು ದಟ್ಟವಾಗಿ, ಉದ್ದವಾಗಿ, ಕಪ್ಪಾಗಿ, ಸೊಂಪಾಗಿ ಬೆಳೆದಿರತ್ತೆ ಅಂತೇಳಿ ಅವರಿಗೆ ವಯಸ್ಸಾದ್ರೂ ಕೂಡ ಒಂದೇ ಒಂದು ಬಿಳಿ ಕೂದಲು ಕೂಡ ಆಗಿರೋದಿಲ್ಲ. ಅದಕ್ಕೆ ಕಾರಣ ಅವರು ಬಳಸುವಂಥ ಈ ಒಂದು ಅಕ್ಕಿಯ ನೀರು ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಅವರು ಅಕ್ಕಿಯ ನೀರನ್ನು ಅವರ ಕೂದಲಿಗೆ ಅಪ್ಲೈ ಮಾಡ್ತಾ ಇರ್ತಾರೆ. ಹಾಗಾಗಿ ಕೂದಲು ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇರತ್ತೆ. ನಾನಿಲ್ಲಿ 1.5 ಟೀ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಮನೆಯಲ್ಲಿ ನಾವು ಬಳಸ್ಕೊತೀವಲ್ಲ, ಅದು ಯಾವುದೇ ಅಕ್ಕಿ ಆಗಿದ್ದರೂ ಅದನ್ನು ತೊಗೊಳ್ಳಿ. ಮೊದಲು ನಾವು ತೊಗೊಂಡಿರೋ ಅಕ್ಕಿಯನ್ನು ಒಂದು ಸತಿ ನೀಟಾಗಿ ಈ ರೀತಿಯಾಗಿ ತೊಳ್ಕೊಬೇಕು. ಒಂದು 2 ಸತಿ ಈ ರೀತಿ ಚೆನ್ನಾಗಿ ಕೈಯಿಂದ ಕಿವುಚ್ಬಿಟ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಆನಂತರ ಈ ಒಂದು ಅಕ್ಕಿಯನ್ನು ತೊಗೊಳ್ಳಿ. ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಈ ಒಂದು ಅಕ್ಕಿ ನಮ್ಮ ಕೂದಲಿಗೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಅಕ್ಕಿಯನ್ನು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಆನಂತರ ಈ ಕಡೆ ನಾನು ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಬಿಸಿಯಾಗಿ ಕುದೀತಾ ಇದೆ ಅನ್ನುವಂಥ ಸಮಯದಲ್ಲಿ ನಾವು ತೊಗೊಂಡಿದ್ವಲ್ಲ ಅಕ್ಕಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ರೀತಿಯಾಗಿ ಕುದಿ ಬರಬೇಕು. ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಕೊಂಡು ಚೆನ್ನಾಗಿ ರೀತಿ ಕುದಿಸ್ಕೊಳ್ಳಿ. ಆನಂತರ ನಾನಿಲ್ಲಿ ದಾಸವಾಳದ ಹೂಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರೋದಿತ್ತು ಅಂದರೆ ಅದನ್ನು ತೊಗೊಳ್ಳಿ. ಇಲ್ಲ ಅಂತಂದರೆ ಈ ರೀತಿ ಒಣಗಿರೋದು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಅಲ್ಲಿಂದ ತರಿಸ್ಕೋಬೋದು. ಅಥವಾ ಮನೆಯಲ್ಲೇ ಹೂಗಳು ಸಿಗುತ್ತೆ ಅಂದರೆ ಅದನ್ನು ಒಣಗಿಸಿ ಎತ್ತಿಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಬಳಸ್ಕೊಳ್ಬೋದು. ಅಥವಾ ಫ್ರೆಶ್ ಆಗಿರೋದು ನಮ್ಮ ಮನೇಲಿ ಸಿಗುತ್ತೆ, ಡೈಲಿ ಸಿಗುತ್ತೆ ನಮಗೆ ಅಂದರೆ ಖಂಡಿತವಾಗ್ಲೂ ಅದನ್ನಾದರೂ ತೊಗೊಳ್ಳಿ. ಯಾವುದಾದ್ರೂ ಸರಿ, ನಮಗೆ ದಾಸವಾಳದ ಹೂಗಳು ಬೇಕು. ಯಾಕಂದರೆ ಕೂದಲನ್ನು ಇದು ಇನ್ಸ್ಟೆಂಟಾಗಿ ಹೊಳೆಯುವಂತೆ ಮಾಡುತ್ತೆ. ನಾವು ಶಾಂಪೂ ವಾಶ್ ಆದಮೇಲೆ ಕಂಡೀಷ್ನರ್ನ ಅಪ್ಲೈ ಮಾಡ್ಕೋತೀವಿ. ಆದರೆ ದಾಸವಾಳದ ಹೂಗಳನ್ನು ಈ ರೀತಿ ನೀವು ಅಪ್ಲೈ ಮಾಡಲಿಕ್ಕೆ ಶುರು ಮಾಡಿ. ಯಾವುದೇ ಕಾರಣಕ್ಕೂ ನೀವು ಕೆಮಿಕಲ್ ಇರುವಂಥ ಕಂಡೀಷ್ನರ್ನ ಬಳಸೋದಿಲ್ಲ. ಅಷ್ಟು ಪವರ್ಫುಲ್ಲಾಗಿ ಇದೊಂದು ಒಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಕೂದಲು ಸೊಂಪಾಗಿ, ದಟ್ಟವಾಗಿ, ಕಪ್ಪಾಗಿ, ಉದ್ದವಾಗಿ ಬೆಳೆಯುವಂತೆ ಮಾಡುತ್ತೆ. ಹೇರ್ ಫಾಲನ್ನು ಕಡಿಮೆ ಮಾಡುತ್ತೆ. ರೀಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇನ್ನು ಯಾರಿಗೆ ವೈಟ್ ಹೇರ್ಸಿನ ಸಮಸ್ಯೆ ಇರುತ್ತೆ ಅದನ್ನು ಕೂಡ ಕ್ರಮೇಣವಾಗಿ ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ದಾಸವಾಳದ ಹೂವು ಆಗಿರ್ಬೋದು, ಎಲೆ ಆಗಿರ್ಬೋದು, ನಿಮ್ಮ ಶಾಂಪೂ, ಕಂಡೀಷ್ನರು, ಹೇರ್ ಪ್ಯಾಕು, ಹೇರ್ ಮಾಸ್ಕ್ಗಳಲ್ಲಿ ಖಂಡಿತವಾಗ್ಲೂ ಬಳಸ್ತಾ ಬನ್ನಿ. ಇದು ಬೆಸ್ಟ್ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿನ ಆರೈಕೆಗೆ ಅಂತಲೇ ಹೇಳ್ಬೋದು. ಪ್ರತಿದಿನ ಮನೆ ಹತ್ರ 1-2 ಹೂಗಳು ಬಿಡ್ತಾ ಇರತ್ತಲ್ಲ, ಅದನ್ನು ಪ್ರತಿದಿನ ಕಿತ್ತು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅಥವಾ ದೇವರಿಗೆ ಇಟ್ಟಿದ್ವಿ ಅಂದರೆ ಅದನ್ನು ಕೂಡ ತೆಗೆಯುವಂಥ ಸಮಯದಲ್ಲಿ ತೆಗೆದಾದ್ಮೇಲೆ ನೀಟಾಗಿ ಒಣಗಿಸಿ ಎತ್ತಿಟ್ಕೊಳ್ಳಿ. ತುಂಬಾ ಇದು ಯೂಸ್ ಆಗುತ್ತೆ. ಇನ್ನು ಯಾವುದೇ ಬಣ್ಣದ ಹೂಗಳನ್ನು ನೀವಿಲ್ಲಿ ತೊಗೊಳ್ಬೋದು. ವೈಟ್ ಆಗಿರ್ಬೋದು, ಪಿಂಕ್ ಆಗಿರ್ಬೋದು, ರೆಡ್ ಆಗಿರ್ಬೋದು, ಯಾವುದು ಸಿಗುತ್ತೋ ಅದನ್ನು ತೊಗೊಳ್ಳಿ. ಎಲ್ಲದರಲ್ಲೂ ಕೂಡ ಒಂದೇ ರೀತಿಯ ಒಂದು ಔಷಧೀಯ ಗುಣಗಳನ್ನು ಅದು ಒಳಗೊಂಡಿರುತ್ತೆ. ನಾನಿಲ್ಲಿ ದಾಸವಾಳದ ಹೂಗಳನ್ನು ಹಾಕಿಬಿಟ್ಟು ಒಂದು 2 ನಿಮಿಷಗಳವರೆಗೆ ಚೆನ್ನಾಗಿ ರೀತಿ ಕುದಿಸ್ಕೊಳ್ತಾ ಇದ್ದೀನಿ.
ನೀವು ನೋಡ್ಬೋದು ದಾಸವಾಳದ ಹೂಗಳನ್ನು ಹಾಕಿದ ತಕ್ಷಣ ಅದರ ಕಲರು ಎಷ್ಟು ಚೆನ್ನಾಗಿ ಆ ಒಂದು ಹೂಗಳು ಬಣ್ಣವನ್ನು ಬಿಟ್ಕೊಂಡಿದೆ ಅಂಥೇಳಿ. ನಂತರ ಇದರೊಟ್ಟಿಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ 1 ಟೀ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಾಫಿ ಪೌಡರನ್ನು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಹೊಳಪು ಬರ್ತಾ ಹೋಗುತ್ತೆ ಕೂದಲು. ನಾವು ಕಂಡೀಷ್ನರ್ ಹಾಕಿದಾಗ ಯಾವ ರೀತಿಯಾಗಿ ಹೊಳಿತಾ ಇರುತ್ತೋ ಅದೇ ಒಂದು ಹೊಳಪು ನಮ್ಮ ಕೂದಲಲ್ಲಿ ಬರ್ತಾ ಹೋಗುತ್ತೆ. ತುಂಬ ಒಳ್ಳೆಯ ಬಣ್ಣ ಕೂಡ ಬರ್ತಾ ಹೋಗುತ್ತೆ. ಜೊತೆಗೆ ಇದು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡ್ತಾ ಹೋಗೋದ್ರಿಂದ ಹೇರ್ ಗ್ರೋತ್ ಕೂಡ ಅಷ್ಟೇ ಫಾಸ್ಟಾಗಿ ಆಗುತ್ತೆ. ಜೊತೆಗೆ ಹೇರ್ ಲಾಸನ್ನು ಕೂಡ ನಾವು ತಡೆಗಟ್ಕೊಳ್ಳೋದಕ್ಕೆ ಈ ಒಂದು ಇನ್ಸ್ಟೆಂಟ್ ಕಾಫಿ ಪೌಡರ್ ಅನ್ನುವಂಥದ್ದು ತುಂಬ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ಇನ್ಸ್ಟೆಂಟ್ ಪೌಡರ್ ಇತ್ತು ಹಾಗಾಗಿ ತೊಗೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ಈ ರೀತಿ ಫಿಲ್ಟರ್ ಕಾಫಿ ಪೌಡರ್ ಕೂಡ ತೊಗೊಳ್ಬೋದು. ಯಾವುದಿದೆಯೋ ಅದನ್ನು ತೊಗೊಳ್ಳಿ. ಇನ್ಸ್ಟೆಂಟ್ ಇದ್ದರೆ ಇನ್ಸ್ಟೆಂಟ್ ಕಾಫಿ ಪೌಡರ್ ತೊಗೊಳ್ಳಿ, ಇಲ್ಲ ಅಂದರೆ ಫಿಲ್ಟರ್ ಕಾಫಿ ಇದೆ ಅಂದರೆ ಅದನ್ನಾದರೂ ತೊಗೊಳ್ಳಿ. ಎರಡರಲ್ಲಿ ಒಂದನ್ನು ತೊಗೊಳ್ಳಿ. 1 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ, ಅದಕ್ಕಿಂತ ಹೆಚ್ಚಾಗಿ ನಮಗೆ ಬೇಕಾಗೋದಿಲ್ಲ. ಖಂಡಿತವಾಗ್ಲೂ ಕಾಫಿ ಪೌಡರನ್ನು ಹಾಕ್ತಾ ಬನ್ನಿ. ಕೂದಲು ಅಷ್ಟು ಹೊಳೆಯುತ್ತೆ ಅಂದರೆ ಖಂಡಿತವಾಗ್ಲೂ ನೀವು ಯಾವುದೇ ಒಂದು ಕೆಮಿಕಲ್ ಕಂಡೀಷ್ನರ್ನ ಬಳಸೋದನ್ನು ಬಿಟ್ಬಿಡ್ತೀರ. ಅಷ್ಟು ಒಂದು ಕೂದಲು ಹೊಳೆಯುತ್ತೆ, ಸಾಫ್ಟ್ ಆಗುತ್ತೆ. ನೋಡಿ, ಕಾಫಿ ಪೌಡರ್ ಹಾಕಾದ್ಮೇಲೆ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು 2-3 ನಿಮಿಷಗಳವರೆಗೆ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ದಿದೆ. ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈ ಒಂದು ಸಿರಮ್ ರೀತಿ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಇದನ್ನು ನಾನು ಸ್ಟ್ರೈನರ್ನ ಸಹಾಯದಿಂದ ಈ ರೀತಿ ಶೋಧಿಸಿ ಎತ್ತಿ ಇಟ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಬಿಸಿ ಇರುವಂಥ ಸಮಯದಲ್ಲಿ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಇದು ತಣ್ಣಗಾಗಬೇಕು. ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದರೊಟ್ಟಿಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸ. ಹೌದು ಸ್ನೇಹಿತರೆ, ನಿಂಬೆ ಹಣ್ಣಿನ ರಸವನ್ನು ನಾವು ನಮ್ಮ ಸ್ಕ್ಯಾಲ್ಫಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ವಿಪರೀತವಾಗಿ ಕಾಡ್ತಾ ಇರೋವಂಥ ಹೊಟ್ಟಿನ ಸಮಸ್ಯೆ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಕೆಲವೊಬ್ಬರಿಗೆ ವಿಪರೀತವಾಗಿ ಹೊಟ್ಟು ಹೆಚ್ಚಾಗೋದ್ರಿಂದನೂ ಕೂಡ ಹೇರ್ ಫಾಲ್ ಹೆಚ್ಚಾಗಿ ಆಗ್ತಾ ಹೋಗುತ್ತೆ, ತಲೆ ಕಟ್ತಾ ಆಗ್ತಾ ಇರುತ್ತೆ. ಜೊತೆಗೆ ಅದರಿಂದ ಕೂಡ ನಮ್ಮ ಹೇರ್ ಡ್ಯಾಮೇಜ್ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಹಾಗಾಗಿ ಹೊಟ್ಟನ್ನು ನಾವು ಮೊದಲು ಕಡಿಮೆ ಮಾಡ್ಕೊಳ್ಬೇಕು. ಇದರಿಂದ ಅನೇಕ ರೀತಿಯ ಒಂದು ಕೂದಲಿಗೆ ಸಂಬಂಧಪಟ್ಟ ತೊಂದರೆಗಳು ನಿವಾರಣೆ ಆಗುತ್ತೆ. ನಾನಿಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸವನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ನಂತರ ನೀವು ರೆಗ್ಯುಲರಾಗಿ ಯಾವ ಶಾಂಪು ಬಳಸ್ತೀರೋ ಅದನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ಳಿ. ಜೊತೆಗೆ ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ನೀವು ಇಲ್ಲಿ ಶಾಂಪೂನ ಸೇರಿಸ್ಕೊಳ್ಬೇಕು. ನೀವು ಕಡಿಮೆ ಹೇರ್ ಇದೆ ಅಂದರೆ ಕಡಿಮೆ ಕೂಡ ಸೇರಿಸ್ಕೊಳ್ಬೋದು. ನಮ್ಮ ಹೇರ್ ತುಂಬ ದಪ್ಪ ಇದೆ, ಉದ್ದವಾಗಿದೆ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಶಾಂಪು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಈ ಒಂದು ಶಾಂಪೂನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನೀವು ರೆಗ್ಯುಲರಾಗಿ ಬಳಸೋವಂಥ ಶಾಂಪೂನ ಇಲ್ಲಿ ಸೇರಿಸ್ಕೊಳ್ಬೋದು. ಶಾಂಪು ಹಾಕಾದ್ಮೇಲೆ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಒಂದು ನಾವೇನು ಸಿರಮನ್ನು ರೆಡಿ ಮಾಡ್ಕೊಂಡಿದ್ವಿ ಅದರೊಟ್ಟಿಗೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಂಡಿದ್ದೀವಲ್ಲ, ನಿಂಬೆಹಣ್ಣಿನ ರಸ, ಶಾಂಪು, ಆ ಒಂದು ಸಿರಮು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ವಾರದಲ್ಲಿ 2 ಸತಿ 3 ಸತಿ ಹೇರ್ ವಾಶ್ ಮಾಡ್ತೀವಿ ಅಂದರೂ ಸಹಿತವಾಗಿ ಈ ರೀತಿಯಾಗಿ ಶಾಂಪೂನ ಡೈರೆಕ್ಟಾಗಿ ಬಳಸೋದ್ರ ಬದಲು ಈ ರೀತಿ ಸಿರಮನ್ನು ಮಾಡಿಕೊಂಡು ಅದರೊಟ್ಟಿಗೆ ಮಿಕ್ಸ್ ಮಾಡಿ ಶಾಂಪೂನ ಬಳಸ್ತಾ ಬನ್ನಿ. ಹೇರ್ ಗ್ರೋತ್ ಅನ್ನುವಂಥದ್ದು ಸೂಪರ್ ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗುತ್ತೆ. ನೋಡಿ, ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಒಂದು ಶಾಂಪೂನ ಈ ರೀತಿ ನೀಟಾಗಿ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಹಾಕ್ಕೊಂಡು ಒಂದು 5 ನಿಮಿಷಗಳ ಕಾಲ ತಲೆನಲ್ಲಿ ಹಾಗೆ ಇಟ್ಕೊಳ್ಳಿ. ಚೆನ್ನಾಗಿ ಉಜ್ಜಿಬಿಟ್ಟು ಒಂದು 5 ನಿಮಿಷ ಹಾಗೆ ಇಟ್ಕೊಂಡು ಆ ನಂತರ ಉಗುರು ಬೆಚ್ಚಗಿರೋವಂಥ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಈ ರೀತಿ ಶಾಂಪೂ ವಾಶನ್ನು ಮಾಡ್ಕೊಳ್ಳೋದ್ರಿಂದ ಒಂದೇ ಒಂದು ಕೂದಲು ಕೂಡ ಉದುರೋದಿಲ್ಲ. ಗ್ರೋತ್ ಅಂತೂ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗುತ್ತೆ. ಕೂದಲು ರೇಷ್ಮೆ ಎಳೆ ರೀತಿ ಹೊಳಿತಾ ಹೋಗುತ್ತೆ, ತುಂಬ ಸಾಫ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಈ ಒಂದು ರೀತಿಯಲ್ಲಿ ನೀವು ಕೂಡ ಶಾಂಪೂನ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಡೈರೆಕ್ಟಾಗಿ ಇನ್ಯಾವತ್ತೂ ಶಾಂಪೂನ ಬಳಸೋದಕ್ಕೆ ಇಷ್ಟಪಡೋದಿಲ್ಲ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.